ಕರ್ಣನಿಗೆ ತಾಳಿ ಕಟ್ಟಿದ ಹಾಗೆ ನಾಟಕ ಮಾಡು ಅಂತ ಹೇಳ್ಕೊಟ್ಟವಳು ನೀನೇ ತಾನೆ? ಆ ನಿತ್ಯ ಹೊಟ್ಟೆಲಿ ಒಂದು ಪಿಂಡ ಇದೆ ಅಂತ ನಿನಗೆ ಗೊತ್ತಿಲ್ವಾ? ಅಮ್ಮ ಅಮ್ಮ, ನಾನು ಏನಾಯ್ತು? ಯಾಕೆ ಇಷ್ಟೊಂದು ಭಯ ಪಡ್ತಿದ್ದೀರಾ? ಅಂಥದ್ದು ಏನು ಯೋಚನೆ ಮಾಡ್ತಿದ್ದೀರಾ? ಏನಿಲ್ಲ ಅಮ್ಮ, ನೀವು ಓಕೆನಾ? ನಿಜ ಹೇಳಿ. ಏನಿಲ್ಲ ಪುಟ್ಟ, ನಾನು ಆರಾಮಾಗೇ ಇದ್ದೀನಿ. ಖಾಲಿ ತಲೆ ದೆವ್ವದ ಮನೆ ಅಂತಾರಲ್ಲ ಹಾಗೆ ಏನೋ ಒಂದಷ್ಟು ಯೋಚನೆಗಳು ಬಂತು. ದೊಡಮ್ಮ, ಸುಮಾರು ದಿನದಿಂದ ನಾನು ನೋಡ್ತಾನೆ ಇದ್ದೀನಿ, ನೀವೇನೋ ಟ್ರಾನ್ಸಲ್ಲಿ ಇರ್ತೀರಲ್ಲ, ಯಾಕೆ? ಹಾಗೇನಿಲ್ಲ. ಏನ್ ನನ್ನ ಕಾಲು ಎಳಿತಿದ್ಯಾ? ನಿಧಿ, ಏನ್ ಪುಟ್ಟ ವಿಷಯ? ಅಮ್ಮ, ಅದು ನಾನು ನಿಮ್ಮ ಹತ್ರ ಏನೋ ಒಂದು ಹೆಲ್ಪ್ ಕೇಳ್ತೀನಿ, ನೀವು ಬೇಜಾರು ಮಾಡ್ಕೊಬಾರ್ದು. ಪುಟ್ಟ, ನನ್ನ ಹತ್ರ ಈ ಅನುಮಾನ ಸಂಕೋಚ ಎಲ್ಲ ಏನೂ ಇಟ್ಕೋಬೇಡ. ಏನು ಅಂತ ಹೇಳು. ಅಮ್ಮ, ರಾಧಿಕಾ, ಒಂದೆರಡು ದಿನ ನೀವಿಬ್ರು ಅಜ್ಜಿನ ನೋಡ್ಕೊಬೋದಾ? 2 ದಿನ ಅಷ್ಟೇ. ನಾನು ಆದಷ್ಟು ಬೇಗ ವಾಪಸ್ ಬಂದ್ಬಿಡ್ತೀನಿ. ಅಜ್ಜಿ ನಿಮಗೆ ಬಿಟ್ರೆ ಬೇರೆ ಯಾರಿಗೂ ಅಡ್ಜಸ್ಟ್ ಆಗಲ್ಲ. ಅಜ್ಜಿ ಏನಾದರೂ ಹೇಳ್ಕೋಬೇಕಂದ್ರೆ ಹಿಂದೆ ಮುಂದೆ ನೋಡ್ತಾಳೆ. ಅದಕ್ಕೆ ನಿಮ್ಮಿಬ್ರಿಗೆ ಹೇಳ್ತಾ ಇದ್ದೀನಿ, ನಿಮ್ಗೇನು ಪ್ರಾಬ್ಲಮ್ ಇಲ್ಲ ತಾನೆ? ನಿಧಿ, ನಮ್ಗೇನ್ ತೊಂದ್ರೆ? ನೀನಿಲ್ಲ ಅಂತ ಅಂದ್ರೆ ನಿನ್ ಪಾಲಿನ ಪ್ರೀತಿನೂ ನನಗೆ ಸಿಗುತ್ತೆ. ನನ್ಗವಾಗ ಡಬಲ್ ಖುಷಿ ಅಲ್ವಾ ದೊಡಮ್ಮ? ದೇವ್ರೆ, ನಮ್ಮ ಜವಾಬ್ದಾರಿಲಿ ಬಿಟ್ಟು ಹೋದಾಗ ಆ ರಾಕ್ಷಸರ ಕಣ್ಣು ಅವ್ರ ಮೇಲೆ ಬೀಳದೆ ಇದ್ದಾಗ ನೀನೇ ಕಾಪಾಡ್ಬೇಕಪ್ಪ. ಅಮ್ಮ, ಮತ್ತೆ ಎಲ್ಲಿ ಕಳ್ದೋಗಿದ್ದೀರಾ? ಏನಿಲ್ಲಪ್ಪ, ರಾಧಿಕಾ ಸರಿಯಾಗಿ ಹೇಳಿದ್ದಾಳೆ. ನೀವು ಆರಾಮಾಗಿ ಹೋಗಿ ಬನ್ನಿ, ನಾವು ನೋಡ್ಕೋತೀವಿ. ಥ್ಯಾಂಕ್ ಯು ಅಮ್ಮ. ರಾಧಿಕಾ, ಥ್ಯಾಂಕ್ ಯು ಸೋ ಮಚ್. ಅಮ್ಮ, ಇನ್ನು ಸ್ವಲ್ಪ ದಿನದಲ್ಲೇ ಎಲ್ಲ ಸರಿ ಹೋಗುತ್ತೆ. ನೀವು ದಯವಿಟ್ಟು ಕಣ್ಣೀರು ಹಾಕ್ಬಿಡಿ ಪ್ಲೀಸ್.